ನೀರು ದೋಸೆಗೆ ಏನು ಸ್ಪೆಷಲ್? ನೀರು ದೋಸೆಗೆ ಏನು ಬೇಕಾದ್ರೂ ಕೊಡ್ತೀವಿ. ಮಟನು, ಚಿಕನು, ಬೋಟಿ ಏನು ಬೇಕಾದ್ರೂ ಕೊಡ್ತೀವಿ ಅದ್ರ ಜೊತೆ. ಇದು ಮಂಗಳೂರು ಸ್ಟೈಲ್ ಸ್ಪೆಷಲ್ ನೀರು ದೋಸೆ ಸರ್. ಇದು ಬಿಸಿ ಇರುತ್ತೆ, ಹಾಟ್ ಬಾಕ್ಸಲ್ಲಿ ಇರುತ್ತೆ. ಬಿಸಿ ಬಿಸಿ ಹೊಗೆ ಹೋಗ್ತಾ 5 ಗಂಟೆವರೆಗೂ ಇರ್ತೀರಾ? 4:30 5 ಗಂಟೆವರೆಗೆ ಇರ್ತೀವಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡು? ಹೌದು 2 ಟ್ರೈನ್ ಇದೆ ಸರ್. ಇಲ್ಲ 4 ಇದೆ. ಇಲ್ಲ 2 ಹೋಗಿದೆ, 2 ಹೋಯ್ತು. 4 ಇತ್ತು, 2 ಖಾಲಿ ಆಗಿದೆ, 2 ಇದೆ. ಇದೊಂದು ಇದು ಬ್ರೈನ್ ಫ್ರೈ, ಪೆಪ್ಪರ್ ಸ್ಪೆಷಲ್ ಪೆಪ್ಪರ್ ಹಾಕಿ ಮಾಡಿರೋದು. ಮಿನಿಮಮ್ ಬಡವ್ರಿಗೆ ಅಯ್ಯೋ ಮಟನ್ ಐಟಮ್ ಕಮ್ಮಿ ಆಗೋದು ತೊಳಿ. ನಮ್ಗೆ ಆಯ್ತು ಆಗ್ತಾನೆ ಅಣ್ಣ ಬನ್ನಿ. ಒಂದು ಮೊಟ್ಟೆ ಒಂದು ನೀರು ದೋಸೆ ಅಷ್ಟೇನಾ? ಅದು ಬರೀ 40 ಸರ್ ಬೋಟಿ ಬೋಟಿ ಮೊಟ್ಟೆ ಬೇಡ ತಗ. ಓಕೆ 40. ಒಂದು ಪ್ಲೇಟ್ ನೀರು ದೋಸೆ, ಒಂದು ಮೊಟ್ಟೆ ಬೋಟಿ ಕೊಡ್ತೀನಿ. ಒಂದು ನಿಮಿಷ. ಸಿಂಗ ಮುದ್ದೆ ಹಾಫ್ ವೈಟ್ ರೈಸಾ? 30, ಒಂದು 20, 50. ಅಣ್ಣಂಗೆ ಕೊಡಿರಿ. ಹಾಂ ಕೊಟ್ಟೆ ಫಸ್ಟ್ ಇವ್ರು ಕೊಡಿ. ಹಾಂ ಸರ್ ಬಂದೆ ಹಾಂ ಬಂದೆ ಸರ್. ಓಕೆ ಸರ್. ಮುದ್ದೆ ಕೊಡಿ ಸರ್. ಗಿಲಿಂಗ್ ಸರ್ ಮುದ್ದೆ ಇದೆ ಅದು ಗಾಡಿ, ಇದು 2 ವೀಲರ್ ನಿಮ್ದು. ಆ ಪೊಯ್ಡ್ಸ್ ಕೊಡಿ ಯಜಮಾನ್ರಿಗೆ. ಆ ಪೊಯ್ಡ್ಸ್ ಕೊಡಿ ತಕ್ಷಣ. 57 ಯಾರ್ದು ಗಾಡಿ ಇದು? 57 ನಿಮ್ದಾ? ನಿಮ್ಗೆ ಕೀ ಕೊಡಿ ಸರ್, ಮುಂದೆ ಹಾಕ್ತೇನೆ ಸ್ವಲ್ಪ. ಯಶೋದ ಪರೋಟ ಬೇಕು ನೋಡು. ಹಾಂ ಸಿಂಗಲ್ ಮುದ್ದೆ, ಹಾಂ ಹಾಫ್ ಕುಷ್ಕ, ಹಾಂ ಮೊಟ್ಟೆ ಇಲ್ಲ, ಹಾಂ ಬೋಟಿ ಹಾಫ್ ಅಷ್ಟೇನಾ ಸರ್? ಸಿರೋ ಬೇಕಾ ಸರ್? ಸ್ವಲ್ಪ ಸಿರೋ ಬೋಟಿದು ಹಾಕ್ಲಾ? ತಿಂತೀರ ಬೋಟಿದು? ಫಸ್ಟು ಅಲ್ಲಿತ್ತು ಮೇನ್ ರೋಡಲ್ಲಿ, ಇವಾಗ ಈ ಕಡೆ ಇದೆ. ಮನೇಲಿ ಊಟ ಮಾಡ್ದಂಗೆ ಇರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ, ಬಿಸಿ ಇರುತ್ತೆ. ಮಂಗಳೂರು ಸ್ಟೈಲಿ ಚೆನ್ನಾಗಿ ಮಾಡ್ತಾರೆ ಸರ್, ಭಾಳ ರುಚಿ ಇರ್ತದೆ. 2 ಮುದ್ದೆ ತಿಂತಾರೆ ಇವರು ಬೈಲ್ ಬಂದಾಗೆಲ್ಲ. ನಮ್ಮ ಸರ್ ಹಾಂ, ಅವರು ರೈಸ್ಗೆ ಅಷ್ಟು ಮಾನ್ಯತೆ ಕೊಡೋದಿಲ್ಲ, ಮುದ್ದೆಗಷ್ಟೇ. ಮುದ್ದೆ. ನಮಸ್ತೆ. ನಮ್ಮದೊಂದು ಮೊಬೈಲ್ ಕ್ಯಾಂಟೀನ್ ಅಂದರೆ ಓಮಿನಿ ಊಟ ಅಂತ. ಅತಿ ಹೆಚ್ಚು ಒಂದು 20-22 ವರ್ಷದಿಂದ ಮಾಡ್ತಿದ್ದೀವಿ. ಪಕ್ಕದ ರೋಡಾಗಿದ್ದೀವಿ, 5th ಮೈನ್ ಎಮ್ಸ್ ಲೇಔಟು. ಇವಾಗ 6th ಮೈನು. ಒಂದು ಸ್ವಲ್ಪ ದಿವಸ ಹೋಟ್ಲು ಮಾಡಿದ್ದೀವಿ, ಸರಿಯಾಗಿ ಇದಾಗಿಲ್ಲ ಸರ್. ಬನ್ನಿ. ಈ ಟೈಪ್ ಈ ನಾಟಿ ಸ್ಟೈಲ್ ಅಂದರೆ ಈ ಬೆಂಗಳೂರು ಜನರಿಗೆ ಏನು ಬೇಕಾದೆ ಅದು ಎಲ್ಲ ಜನ ಬರ್ತಾರೆ. ಎಲ್ಲ ಬೆಂಗಳೂರು ಜನ ನಮಗೆಲ್ಲ ಊಟ ಕೊಡೋರು, ಅನ್ನ ಕೊಡೋರು, ಒಳ್ಳೆ ಜನ. ವ್ಯಾಪಾರ ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ, ಇದು ಮಾಡಿದ್ದಾರೆ ಸರ್. ನಮ್ಮಲ್ಲಿ ಚಿಕನು, ಬೋಟಿ, ತಲೆಮಾಂಸ, ಆನಂತರ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ರೈಸು, ವೈಟ್ ರೈಸು, ಚಪಾತಿ, ನೀರು ದೋಸೆ, ಮುದ್ದೆ, ಆಮೇಲೆ ಪರೋಟ. ನಾವು ಮೂಡಿಬಿದ್ರೆ ಪ್ರಾಪರ್ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ. ನಾವೆಲ್ಲ ಸ್ವಲ್ಪ ಏನೋ ಕಲ್ಲರು ಅದು ಇದು ಹಾಕೋದಂಗೆ, ಏನಾದರೂ ಟೇಸ್ಟಿಂಗ್ ಪೌಡ್ರ್ ಅದು ಹಾಕೋದಂಗೆ ಮಾಡ್ತಿದ್ದೀವಿ. ಕಸ್ಟಮರ್ ಆರೋಗ್ಯನೂ ಮುಖ್ಯ, ನಮ್ಮ ಆರೋಗ್ಯನೂ ಮುಖ್ಯ. ನಾವು 2 ಟೈಮು ಇದೇ ಊಟ ಮಾಡ್ತೀವಿ ಸರ್. ನಾವು ಅನಿವಾರ್ಯ ಇಲ್ಲಿ ಜನರಿಗೆ ಬೇಕಾದಷ್ಟು ಹಂಗೆ ಮಾಡಲೇಬೇಕು. ನಾವು ಅದೇ ಅಲ್ಲಿ ಸ್ಟೈಲ್ ಮಾಡಿದರೆ ಯಾರೂ ಒಪ್ಪೋದಿಲ್ಲ. ಈ ಕಡೆ ಜನರಿಗೆ ಏನು ಬೇಕು ಅದನ್ನೇ ನಾವು ಮಾಡಬೇಕಾಗತ್ತೆ. ಜೀವನ ಮಾಡೋದು ಇಲ್ಲೆಲ್ಲ, ಅದಕ್ಕೆ ಇಲ್ಲಿದ್ದ ಟೈಪೇ ನಾವು ಮಾಡಬೇಕು. ಸೇರ್ವಾ ಇದು ಗ್ರೇವಿ ಅಂತ. ಮಟನ್ ಸೇರ್ವಾನಾ? ಚಿಕನ್ ಸೇರ್ವಾ. ಹಾಂ, ಮಟನ್ ಸಾರ ಇದು. ಮಟನ್ ಸಾರು ಎಷ್ಟು ಪೀಸ್ ಬರುತ್ತೆ ಒಂದು ಪ್ಲೇಟಿಗೆ? ಒಂದು ಪ್ಲೇಟ್ಗೆ 4 ಪೀಸು, ಚಿಕ್ಕದಿದ್ದರೆ 5 ಪೀಸ್ ಬರುತ್ತೆ. ಇದು ಲಿವರ್ ಸರ್, ಲಿವರ್ ಗುಂಡ್ಕಾಯಿ ಮಿಕ್ಸು ಚಿಕನ್ದು. ಇದು ಮಿನಿಮಮ್ಮು 45 ಮಾಡ್ತೀವಿ. ಹಾಫ್ 45. ಹಾಫ್ 45? ಮಿನಿಮಮ್ ಇದು ಹಾಫಾ? ಹಾಂ, ಮಿನಿಮಮ್ 45 ರೂಪಾಯಿ. ಓಕೆ, ಚೆನ್ನಾಗೇ ಇದೆಯಲ್ಲ ಪೀಸ್ಗಳು. ಫುಲ್ ಎಷ್ಟು ಬರುತ್ತೆ? ಫುಲ್ ಅಂದರೆ ಅದು ಡಬಲ್ ಬರುತ್ತೆ. ಅದು ಫುಲ್ ಎಷ್ಟು ಪ್ರೈಸು? ಯಾವುದು? ಅದು ಲಿವರು? ಲಿವರ್ 100 ರೂಪಾಯಿ ಫುಲ್, 90. ಓಕೆ. ಇದೇನು ಇದು ತಲೆಮಾಂಸ ಸಾರು. ಹಾಂ, ಪೀಸ್ಗಳು ನೋಡ್ತಾ ಇದ್ರಂಗೆ ಎಷ್ಟು ಪೀಸ್ ಕೊಡ್ತೀರಾ ಇದು? ಇದೊಂದು 5-6 ಪೀಸ್ ಬರುತ್ತೆ ಸರ್. ಮಿನಿಮಮ್ 90 ರೂಪಾಯಿ. 90 ರೂಪಾಯಿ ಫುಲ್ಲಾ? ಮಿನಿಮಮ್. ಅಂದರೆ ಅದು ಹಾಫಾ ಫುಲ್ಲಾ? ಮಿನಿಮಮ್ ಅಂದರೆ ಅದಕ್ಕಿಂತ ಕಮ್ಮಿ ಇಲ್ಲ. ಮಿನಿಮಮ್ 90 ರುಪೀಸ್. 90 ರುಪೀಸ್.
ಇದು ಬೋಟಿ ಸರ್, ಮಟನ್ ಬೋಟಿ. ಇದು ಮಿನಿಮನ್ನು 80 ರೂಪಾಯಿ. 80 ರೂಪಾಯಿ ತೊಗೋಬೇಕು. 80 ರೂಪಾಯಿ ಒಂದು ಪ್ಲೇಟ್. ಅಲ್ಲ ಮಿನಿಮಮ್ ಅಷ್ಟೇ 80 ರೂಪಾಯಿ ಅಂದರೆ ಅಷ್ಟು ಮಿನಿಮಮ್, ಅಷ್ಟೇ ಕಡಿಮೆ ಇಲ್ಲ. ಏನು ಕೊಡೋಣ ಸರ್? ಮುದ್ದೆ ಚಿಕನ್ ಚಾಪ್ ಸರ್. ಹಾಂ, ಬಸ್ ಏನಾಗಲಿ ಬಸ್ ಬೋಟಿ ಹಾಕೋ ಇರ್ಕೊ. ಚಿಕನ್ ಚಾಪ್ ಸರ್ ಮಿನಿಮಮ್ 70 ರೂಪಾಯಿ. 4 ರಿಂದ 5 ಪೀಸ್ ಬರುತ್ತೆ. ಹಾಂ, 70 ರೂಪಾಯಿ ಮಿನಿಮಮ್. ಇದು ಚಿಕನ್ ಫ್ರೈ. ಬಿಲ್ಬೇಕು ಚಿಕನ್ ಫ್ರೈ. ಚಿಕನ್ ಫ್ರೈ. ಹಾಂ, ಪ್ರೈಸ್ ಒಂದು ಮಾಡ್ತೇನೆ. ಇದು ರೆಡ್ ಗ್ರೇವಿ, ಚಿಕನ್ ಫ್ರೈ, ರೆಡ್ ಚಿಲ್ಲಿ. ರೆಡ್ ಚಿಲ್ಲಿ. ಇದು ಗುಂಟೂರು ಖಾರ ಮೆಣಸಿಕಾಯಿ. ಇದು 70 ರೂಪಾಯಿ ಮಿನಿಮಮ್. 70. ಇದು ಬಸ್ ಇಲ್ಲ ಹುಡುಗರು. ಹೌದು ಸ್ವಲ್ಪ ಸರ್ ಏನಿದು ಬ್ರೈನಾ? ಏ ವಿನೋಣ ಅಣ್ಣ ಇದು ಬೇಕಪ್ಪ, ಹೊರಡು ಬೇಕಪ್ಪ. ತುಂಬ ಚೆನ್ನಾಗಿದೆ. ಫೈನ್. ನೀರು ದೋಸೆ ಅಂತ ಸಾಯ್ತವನೆ. ಬಂದಿದ್ದಾರೆ ಪಾರ್ಸಲ್ ಮಾಡ್ತಿದ್ದೀವಿ. ಅದು ಏನು ಬೇಕು ಹೇಳ್ತೀರಾ? ಇಲ್ಲಿವರ ಒಂದು 50 ರೂಪಾಯಿ ಮಿನಿಮಮ್ ಅದು. ಆಮೇಲೆ ಇದು ಬೇರೆ ರೈಸು, 2 ಪ್ಲೇಟ್ ನೀರು ದೋಸೆ, ಒಂದು ಫುಲ್ ಚಿಕನ್. ಹಾಂ, ಅದು ಸಾಂಬಾರು ಅದ್ರ ಜೊತೆ ಬರ್ತೈತೆ, ಬೇಕಾದಷ್ಟು ಕೊಡ್ತೀನಿ. ಸರಿ, ತೊಂದರೆ ಇಲ್ಲ, ನಾನು ಕೊಡ್ತೀನಿ ಬಿಡಿ, ಅದು ಬಿಡಿ. ಅದೇನು ಇದು 260 ಅಷ್ಟೇ. ಪ್ಲೇಟ್ ಎಲ್ಲ ಒರೆಸಿ ಬಾಳೆ ಎಲೆ ಹಾಕ್ಬಿಟ್ಟು ಕೊಡ್ತೀರಾ? ಬಾಸ್ ಅಮೌಂಟ್ ಹಾಕಿದ್ದಾರೆ ಬಿಡಿ, ನೋಡ್ತೀನಿ ನಾನು ಆಮೇಲೆ. ಸಾರಿ ಅಣ್ಣ, ಒಂದು ಮುದ್ದೆ ಬೋಟಿ ಅಲ್ಲ? ಮೊಟ್ಟೆ 150 ಸರ್. ಬೇಡ ಸರ್, ಆಗ್ತಾ ಇಲ್ಲ. ನಾನು ಈಗ ಓಪನ್ ಆದಾಗಿಂದ ಬರ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾರೆ, ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾರೆ. ಸರ್ ಇದು ವಿಜಯನಗರ ವಾಟರ್ ಟ್ಯಾಂಕಿ, 6 ಮೈನ್ ರೋಡು, ಫುಡ್ ಸೀಟ್ ಅಂತ. ಹಾಂ ಸರಿ ಸರ್, ಒಂದು ಕುಸ್ಕಾರ ಸರ್. ಸರ್ ಬಸ್ ಕುಸ್ಕಾರಿಗೆ ಹಾಂ, ನಿಮ್ಗೆ 2 ಪರೋಟ. ಅನ್ನಂಗೇನು ತಲೆ ಮೊಸರುನ? ಸ್ವಲ್ಪ ತಲೆ ಮೊಸರು ಕೂಡ ಅನ್ನಂಗೆ ಸರ್ ಕೊಡ್ತೀನಿ. ಒಂಚೂರು ರೈಸ್ ಹಾಕ್ಲಾ? ಸುರಸನ ಆಯ್ತು ಸುರಸನ. ಅನ್ನಂಗೇನು? ಒಂದು ಕುಸ್ಕ ಅರ್ಜೆಂಟ್ ಕೊಡಿ ಸರ್. ನಮ್ಮ ಹುಡುಗಂದು ಒಂದು ಸ್ವಲ್ಪ ಇದು ಮಾಡಿ ಸರ್, ಹೈಲೈಟ್ ಮಾಡಿ. ಮುಂದೆ ಮದುವೆ ಆಗ ಹುಡುಗನು ಯಾರ ತೋರ್ಸ. ಇಲ್ಲ ಯಾಕೆ? ಮೊಟ್ಟೆ ಮಸಾಲ ಸರ್, 10 ರೂಪಾಯಿ. ಹೌದು, ಇದು ಕೊಟ್ಟೆ. ಈರುಳ್ಳಿ ಕೊಟ್ಟೆ, ಒಂದು ನಿಮಿಷ. ಬೋಟಿ ಓಕೆ ಅಲ್ಲಣ್ಣ? ಇವತ್ತು ಕರೆಕ್ಟ್ ಏನು ತೊಂದರೆ ಇಲ್ಲಲ್ಲ? ಹಾಂ, ನಾಗೇಶ್ ಅದು ಟಾರ್ಪಲ್ ತೆಗಿ ಪುಟ, ಸ್ವಲ್ಪ ದೂರ ಇಡು ಬೇಗ. ಯಾರು ಮಾಡಿದರು? ನಾನು ಮಾಡ್ತೇನೆ ವಾಪಸ್ ಅವ್ರಿಗೆ. ಮೆಲ್ಲ ಓಕೆ. ಆಮೇಲೆ ನಾನು ಇಲ್ಲಿ ಹಾಂ ಆಯ್ತು ಸರ್. ಈಗ ಒಂದು 2 ವರ್ಷ ಆಯ್ತು ಇಲ್ಲಿ ಬಂದು. ಅಲ್ಲಿ 2 ವರ್ಷ ಮಾಡಿದೆ ಅಲ್ಲಿ ಸರ್. ಮುದ್ದೆ, ಚಪಾತಿ, ನೀರು ದೋಸೆ, ವೈಟ್ ರೈಸು, ಕುಸ್ಕ, ಆನಂತರ ಚಪಾತಿ, ಪರೋಟ, ಆಮೇಲೆ ಚಿಕನ್ ಇದು ಮಾಡು, ಬಿಸಿ ಮಾಡು. ಹಾಂ ಅಣ್ಣ ತೊಗೊಳ್ಳಿ ಓಕೆ ಅಣ್ಣ. ಏನು ತೊಗೊಳ್ಳಿ ಅಣ್ಣ, ಇವ್ರು ತೊಗೊಂಡ್ಬಿಡಿ ಇವ್ರದ್ದು. ಏನು ತೊಗೊಳ್ಳಿ? ಸಿಕ್ಕಾಪಟ್ಟೆ ಜನ. ನಾನು ತುಂಬ ಕಷ್ಟಪಟ್ಬಿಟ್ಟು ಒಂದು ಮುದ್ದೆ, ಒಂದು ಮೊಟ್ಟೆ ಹಾಕ್ಸ್ಕೊಬಂದೆ. ಹಾಗೆ ಉಳಿದಿದ್ದೆಲ್ಲ ಖಾಲಿಯಾಗಿದೆ. ಚಿಕನ್ ಒಂದು 4 ಪೀಸ್ ಚಿಕನ್ ಹಾಕ್ಕೊಟ್ಟಿದ್ದಾರೆ. ನೀವು ನೋಡಿರ್ತೀರ, ನಾನೇನು ಹೇಳೋದೇ ಬೇಕಾಗಿಲ್ಲ ಹೇಗಿರುತ್ತೆ ಫುಡ್ಡು ಅಂತ. ಅದ್ಭುತವಾಗಿದೆ ಫುಡ್ಡು. ನೀವು ಈ ಕಡೆ ಬಂದಾಗ, ವಿಜಯನಗರ ಕಡೆ ಬಂದಾಗ ಒಂದು ಸರಿ ಟ್ರೈ ಮಾಡಿ. ಲೊಕೇಶನ್ ಮತ್ತು ಹೋಟೆಲ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರೆಡ್ ಗ್ರೇವಿ, ರೆಡ್ ಚಿಕನ್ನು, ಮೀಟ್ ನೋಡಿ ಹೇಗಿದೆ.
ಚಿಕನ್ ಸಖತ್ತಾಗಿ ಬಂದಿದೆ. ನನಗೊಂದು ಅನಿಸಿದ್ದು, ಈ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಐಫೈ ಜನಗಳೇ ಜಾಸ್ತಿ ಇರ್ತಾರೆ. ಊಟ ಎಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಜನ ಹೆಚ್ಚಿರ್ತಾರೆ ಅಂತ. ಸ್ಟ್ರೀಟ್ ಫುಡ್ಡು ಹೋಟೆಲು ಅಂತಲ್ಲ, ನನಗನ್ಸಿದ್ದು ಪರ್ಸ್ನಲಿ ಊಟ ಚೆನ್ನಾಗಿರಬೇಕು ಅನ್ಕೋತೀನಿ. ಊಟ ಚೆನ್ನಾಗಿದ್ದ ಕಡೆ ಜನ ಹೆಚ್ಚಾಗಿರ್ತಾರೆ ಅನ್ಕೋತೀನಿ. ಬ್ರೈನ್ ಸಿಗುತ್ತೆ, ಬೋಟಿ ಸಿಗುತ್ತೆ, ತಲೆಮಾಂಸ ಸಿಗುತ್ತೆ. ಇಲ್ಲಿ ಇನ್ನೊಂದೇನು ಅಂದರೆ ಮಿನಿಮಮ್ ಅಂತ ಒಂದು ಹೊಸ ಪದ ಇದೆ. ಹಾಫು ಅಲ್ಲ, ಅದು ಫುಲ್ಲು ಅಲ್ಲ, ಮಿನಿಮಮ್ ಅಂತೆ. ಈಗ ಚಿಕನ್ 70 ರೂಪಾಯಿ ಮಿನಿಮಮ್ಮು, ಮಟನ್ನು 90 ರೂಪೀಸ್, 90 ರೂಪಾಯಿ ಮಿನಿಮಮ್ಮು. ಅಂದರೆ ಹಾಫ್ಗಿಂತ ಜಾಸ್ತಿ, ಫುಲ್ಗಿಂತ ಕಡಿಮೆ ಅನ್ನೋ ಥರ. ಅದೊಂಥರ ಸಪ್ರೇಟು. ಶೇರ್ವಾ ಅಂತೂ ಸಖತ್ತಾಗೈತೆ. ಪೀಸ್ಗಳು ಕೂಡ ಸಿಕ್ಕಾಬಿಟ್ಟೆ ಜನ, ಏನು ಜನ ಹಬ್ಬ. ನಮ್ಮದು ಶೂಟ್ ಮುಗಿಯೋದ್ರೊಳಗಡೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಚಿಕನ್ ಹಾಕ್ಸ್ಕೊಂಡಿದ್ದೀನಿ. ನಿಮಗೆಲ್ಲ ಸಿಗುತ್ತೆ. ನೀರು ದೋಸೆ ಸಿಗುತ್ತೆ, ಎಲ್ಲ ಥರ. ಅದೇ ಎಸ್ಪೆಷಲಿ ಇವ್ರು ಮಂಗಳೂರು ಮೂಡುಬಿದ್ರೆ ಅವರು ನಾಟಿ ಸ್ಟೈಲ್ ಕಲ್ತ್ಕೊಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮಂಗಳೂರು ಮೀನು ಊಟ ಜಾಸ್ತಿ ಮಾಡ್ತಾರೆ, ನಾನು ಕೇಳಿದ ಮಟ್ಟಿಗೆ. ಸ್ವಲ್ಪ ಈ ಥರ ನಾಟಿ ಸ್ಟೈಲ್ ಮಾಡೋದು ಕಡಿಮೆ. ಎಕ್ಸ್ಟ್ರಾಡಿನರಿ ಆಗಿದೆ. ಈ ಕಡೆ ಬಂದಾಗ ಅಂದರೆ ಮಿಸ್ಸೇ ಮಾಡಬೇಡಿ. ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಮುದ್ದೆ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ಮುಗಿಸ್ತೀನಿ. ಬಾಯ್ ಬಾಯ್.